ಮೀಸಲಾತಿ ಜಾರಿ ಮಾಡಲು ಟೈಮ್ ಇದೀಗ ಫಿಕ್ಸ್ ಆಯಿತು. ಒಳ ಮೀಸಲಾತಿ ಜಾರಿಗಾಗಿ ಇಂದು ಸ್ಪೆಷಲ್ ಕ್ಯಾಬಿನೆಟ್. ಒಳ ಮೀಸಲಾತಿ ಜಾರಿಗೆ ಟೈಮ್ ಫಿಕ್ಸ್. ಒಳ ಮೀಸಲಾತಿ ಜಾರಿಗಾಗಿ ಇಂದು ಸ್ಪೆಷಲ್ ಕ್ಯಾಬಿನೆಟ್. ಸಿಎಂ ನೇತೃತ್ವದಲ್ಲಿ ನಡೆಯಲಿರೋ ಮಹತ್ವದ ಸಭೆ. 15% ಒಳ ಮೀಸಲಾತಿಗಾಗಿ ಸಮುದಾಯಗಳ ಪಟ್ಟು. ಒಳ ಮೀಸಲಾತಿ ಬಗ್ಗೆ ಕಮಿಟಿ ರಚಿಸಿದ್ದ ರಾಜ್ಯ ಸರ್ಕಾರ. ಈ ಬಗ್ಗೆ ವರದಿ ನೀಡುವಂತೆ ಸೂಚಿಸಿದ್ದ ಸರ್ಕಾರ. ಸದ್ಯ ಒಳ ಮೀಸಲಾತಿ ಬಗ್ಗೆ ವರದಿ ನೀಡಿರೋ ಶಾಲಿನಿ ರಜನೀಶ್. ಇಂದು ಸಂಪುಟದ ಮುಂದೆ ಬರಲಿರೋ ಸಿಎಸ್ ವರದಿ ಆಧರಿಸಿ ಒಳ ಮೀಸಲಾತಿ ಜಾರಿಗೆ ಮುಂದಾಗಲಿರೋ ಸರ್ಕಾರ. ಒಳ ಮೀಸಲಾತಿ ಜಾರಿ ಮಾಡುವುದಕ್ಕೆ ಕೊನೆಗೂ ಟೈಮ್ ಫಿಕ್ಸ್ ಆಯಿತು. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇರುವಂತ ಗಲಾಟೆಗಳು, ಗದ್ದಲಗಳು, ಯುವಕರು ಆಕ್ರೋಶಗೊಂಡಿದ್ದಾರೆ. ಒಳ ಮೀಸಲಾತಿ ಜಾರಿ ಆಗ್ತಾ ಇಲ್ಲ, ಆ ಕಡೆ ನಮಗೆ ನೌಕರಿ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಇದ್ರ ಬಗ್ಗೆ ಈ ಒಂದು ವಿಚಾರಕ್ಕೆ ತೆರೆ ಎಳಿಬೇಕು ಹೈಕಮಾಂಡ್, ಸರ್ಕಾರ ಈ ಒಂದು ವಿಚಾರಕ್ಕೆ ತೆರೆ ಎಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನ ಸಹಿತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅದರಂತೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್. ಶಾಲಿನಿ ರಜನೀಶ್ಗೆ ಇದೀಗ ಈ ಬಗ್ಗೆ ವರದಿಯನ್ನ ಕೊಟ್ಟಿದ್ದಾರೆ. ಸಿಎಸ್ ವರದಿ ಇದೀಗ ಸಿಕ್ಕಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಗದ್ದಲಗಳು ನಡೀತಾ ಇತ್ತು, ಎಷ್ಟೆಲ್ಲ ಕದನಗಳು ನಡೀತಾ ಇತ್ತು, ಇದೀಗ ಕೊನೆಗೂ ಸ್ಪೆಷಲ್ ಕ್ಯಾಬಿನೆಟ್ ಇಂದು ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ವನಿತಾ, ಹಲವಾರು ಮುಂದೂಡಿಕೆಗಳ ಬಳಿಕ ಈಗ ಮತ್ತೊಂದು ವಿಶೇಷ ಸಂಪುಟ ಇವತ್ತು ಸಚಿವ ಸಂಪುಟವನ್ನ ಕರೆದಿರುವಂತದ್ದು. ಪ್ರಮುಖವಾಗಿ ಇವತ್ತಾದ್ರೂ ಡಿಸೈಡ್ ಮಾಡುತ್ತಾ ಸರ್ಕಾರ ಅನ್ನುವಂಥದ್ದು, ಆ ಮೂಡ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಚರ್ಚೆ ಮುಂದೂಡಿಕೆ ಆಗುತ್ತೆ, ಇಲ್ಲ ಸಬ್ಜೆಕ್ಟ್ ಡಿಫರ್ ಆಗುತ್ತೆ, ಅಥವಾ ಇನ್ನೇನೋ ಕಮಿಟಿ ರಚನೆ ಮಾಡುವಂತದ್ದು, ಅಥವಾ ಇನ್ನೇನೋ ಟೆಕ್ನಿಕಲ್ ಸಮಸ್ಯೆ ಅನ್ನುವಂಥದ್ದು ಎಲ್ಲವೂ ಕೂಡ ನಡ್ಕೊಂಡು ಬಂದಿದೆ. ಹಾಗಾಗಿ ಇವತ್ತಿನ ವಿಶೇಷ ಸಂಪುಟ ಸಭೆ ಮೇಲೆ ಒಂದಿಷ್ಟು ಹೆಚ್ಚಿನ ಗಮನ ಇರುವಂತದ್ದು ಅದೇ ಕಾರಣಕ್ಕೆ. ಇವತ್ತೇನ್ ಮಾಡ್ತಾರೆ ಅಂತ. ಈಗ ಆಲ್ರೆಡಿ ಎಲೆಕ್ಷನ್ ಇದ್ದಿದ್ರಿಂದ ಒಂದಿಷ್ಟು ಸಮಸ್ಯೆ ಆಗಿದ್ದು ಕೂಡ ಇದೆ. ಯಾಕಂದ್ರೆ ಕೋಡ್ ಆಫ್ ಕಂಡಕ್ಟ್ ಬಂದಿದ್ರಿಂದ ಏನು ಅನೌನ್ಸ್ ಮಾಡೋದಕ್ಕೆ ಆಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯಕ್ಕೆ ಬೀಸೋದೊಣ್ಣೆಯಿಂದ ಸರ್ಕಾರ ತಪ್ಪಿಸ್ಕೊಂಡಿತ್ತು. ಆದ್ರೆ ಇದೀಗ ಇವತ್ತಾದ್ರೂ ಅದನ್ನ ಮಾಡ್ತಾರಾ, ಅಥವಾ ಆ ನಿಟ್ಟಿನಲ್ಲಿ ನಿರ್ಧಾರವೊಂದನ್ನಾದ್ರೆ ಏನಾದ್ರೂ ಕೈಗೊಳ್ತಾರಾ ಅನ್ನುವಂಥದ್ದು. ಆದ್ರೆ ಎಡಗೈ ಬಲಗೈ ಸಮುದಾಯದಲ್ಲೇ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿರೋದ್ರಿಂದ, ಅಂದ್ರೆ 17% ನಲ್ಲಿ ಏನು ಆಗಿತ್ತು ಒಳ ಮೀಸಲಾತಿ, ಆ ಪ್ರಕಾರವಾಗೇ ಕೊಡ್ಬೇಕು ಅನ್ನುವಂತಹದ್ದು ಕೂಡ ಸಮುದಾಯಗಳ ವಾದವಾಗಿದೆ. ಅಂದ್ರೆ ಎಡಗೈ ಸಮುದಾಯದ ವಾದ ಆಗಿದ್ರೆ, ಅದೇ ಬಲಗೈ ಸಮುದಾಯ ನಮಗೆ ಹೆಚ್ಚು ಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಒಂದಿಷ್ಟು ಹಠಕ್ಕೆ ಬಿದ್ದಿರುವಂತದ್ದು. ಹೀಗಾಗಿನೇ ಅದು ಪ್ರತಿ ಬಾರಿಯೂ ಕೂಡ ಮುಂದೂಡಿಕೆ ಆಗ್ತಿತ್ತು. ಹಾಗಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ಬಹುತೇಕವಾಗಿ ತೀರ್ಮಾನ ಮಾಡುತ್ತೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಶಾಲಿನಿ ರಜನೀಶ್ ಅವರಿಗೆ ಕಮಿಟಿ, ಅಂದ್ರೆ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಿ ಅಲ್ಲಿ ಅವರಿಗೆ ಉಳಿದಂತೆ, ಅಂದ್ರೆ ಟೆಕ್ನಿಕಲ್ ಸಮಸ್ಯೆ ಏನಾಗುತ್ತೆ, ಜೊತೆಗೆ ಯಾವ್ಯಾವ ಪರ್ಸೆಂಟೇಜ್ ನಲ್ಲಿ ಹಂಚಿಕೆ ಮಾಡಿದ್ರೆ ಏನೆಲ್ಲ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಒಂದು ಜವಾಬ್ದಾರಿಯನ್ನ ಹಿಂದಿನ ಸಚಿವ ಸಂಪುಟದಲ್ಲಿ ಕೊಡ್ಲಾಗಿತ್ತು. ಅದರಂತೆ ವರದಿಯನ್ನ ಇವತ್ತು ಸಬ್ಮಿಟ್ ಮಾಡಿದ ಬಳಿಕ ಇನ್ ಕೇಸ್ ಏನಾದ್ರೂ ವರದಿ ಓದೋದಿಕ್ ಟೈಮ್ ಬೇಕು ಅಂದ್ರೆ ಇದು ಮತ್ತೆ ಮುಂದೂಡಿಕೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಒಂದು ಹಂತಕ್ಕೆ ಅವರಿಗೆ ಮಾಡ್ಲೇಬೇಕು ಅನ್ನುವಂತ ಮನಸ್ಸಲ್ಲಿ ಇದ್ದಿದ್ದೇ ನಿಜವಾದ್ರೆ ಇವತ್ತೇ ಬಹುತೇಕವಾಗಿ ಫೈನಲ್ ಆಗುವಂತ ಸಾಧ್ಯತೆಗಳು ಇದೆ. ವನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ನೋಡಿ, ಅಂದ್ರೆ ಒಂದು ಕಡೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಮೇಲೆ ಜನ ಎಷ್ಟರ ಮಟ್ಟಿಗೆ ಆಕ್ರೋಶಗೊಂಡಿದ್ದಾರೆ ಅಂತ ಅಂದ್ರೆ, ಈ ಒಂದು ವಿಚಾರನ ಇಟ್ಕೊಂಡೇ ವಿರೋಧ ಪಕ್ಷಗಳು ಕೂಡ ಆಗಾಗ ಕಿಡಿಯನ್ನ ಕಾರ್ತವೆ, ಆರೋಪವನ್ನ ಮಾಡ್ತವೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ತೆರೆ ಎಳೆಯುವಂತ ಅವಶ್ಯಕತೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಾಗಿ ಇದೆ.